ಪಿಸಿಸಿ ಅಧ್ಯಕ್ಷರು ಕೂಡ ಜಿಲ್ಲಾ ಮಟ್ಟದಲ್ಲಿ ನೀಟನ್ನು ಹೋರಾಟ ತೀವ್ರಗೊಳಿಸಿ ಅಂತ ಒಂದು ಆದೇಶ ಮಾಡಿದ್ದಾರೆ. ಅಲ್ಲಿ ಹೇಗಿರುತ್ತೆ ಸರ್ ಕಾನೂನು? ಇಲ್ಲಿ ಕಾನೂನು ಸುವ್ಯವಸ್ಥೆ ಏನಿಲ್ಲ. ಈಗ ನೋಡಿ, ಈಗ 6 ದಿನದಿಂದ ಇಲ್ಲಿ ನಡೀತಾ ಇದೆ ಫ್ರೀಡಮ್ ಪಾರ್ಕ್ನಲ್ಲಿ. ಯಾವುದಾದ್ರೂ ತೊಂದರೆ ಆಗಿದೆಯಾ? ಹೋಗಿ ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವ್ರಿಗೆ ಕೇಳಿ, ಸಂಪೂರ್ಣವಾದಂಥ ಸಹಕಾರ ನಮ್ಮ ಇಲಾಖೆಯಿಂದ ಕೊಡ್ತಾ ಇದ್ದಾರೆ. ನೀವು ಪ್ರಧಾನಮಂತ್ರಿಗೆ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ, ದಯವಿಟ್ಟು ಪ್ರಧಾನಮಂತ್ರಿ ಮತ್ತು ಅಮಿತ್ ಶಾ ಅವರಿಗೆ ರೀಲ್ ಕಳಿಸ್ಕೊಡಿ. ಹೆಂಗೆ ನಮ್ಮ ಯಾರು ಪ್ರತಿಭಟನೆ ಮಾಡ್ತಾ ಇರೋ ವಿದ್ಯಾರ್ಥಿಗಳು ಪೊಲೀಸ್ ಇಲಾಖೆಗೆ ಪ್ರಶಂಸೆ ಮಾಡಿದ್ದಾರೆ. ಅವ್ರು ಮಾಡ್ತಾ ಇರೋದು ಸರಿಯಾಗಿ ಅನುಕೂಲ ಮಾಡ್ಕೊಳ್ತಾ ಇದ್ದಾರೆ, ಯಾವುದೇ ದಬ್ಬಾಳಿಕೆ ಇಲ್ಲ, ಭಾಳ ಶಿಸ್ತಿಂದ ನಾವು ಇದ್ದೀವಿ, ಅವರು ನಮಗೆ ಸಹಕಾರ ಮಾಡ್ತಾ ಇದ್ದಾರೆ ಅಂತ ಭಾಳ ಚೆನ್ನಾಗಿ ಒಬ್ಬರು ಮಹಿಳೆಯರು ಹೇಳಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಅಮಿತ್ ಶಾ ಅವ್ರಿಗೆ ಹೇಳಿ, ಕರ್ನಾಟಕದಿಂದ ಕಲ್ತ್ಕೊಳ್ಳೋಕ್ಕೆ ಗೃಹ ಇಲಾಖೆ ಹೆಂಗೆ ನಡೆಸೋದು ಅಂತ. ಸರಿ ಸರ್, ಈ ಅನ್ನಭಾಗ್ಯ ಅಕ್ಕಿ ಒಂದು ಸರ್ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಸರ್. ಅದಕ್ಕೆ ಒಂದು ಹೊಸ ನಿಯಮ ತರಬೇಕು. ಈಗ ಇದು ಹೆಚ್ಚಾಗಿ ನಮ್ಮ ಭಾಗದಲ್ಲಿ BJP ಕಾರ್ಯಕರ್ತರೇ ಮಾಡ್ತಾರೆ. ಅಲ್ಲಂತೂ ಅವ್ರಿಗೆ ಪುರಸ್ಕಾರ ಕೊಡ್ತಾರೆ. ಯಾರು ಅಕ್ಕಿ ಕಳ್ತನ ಮಾಡ್ತಾರೆ ಅಲ್ಲಿ ನಮ್ಮ ಕಡೆ BJP ಟಿಕೆಟ್ ಹಾಕ್ತಾರೆ. ನಮ್ಮ ಕ್ಷೇತ್ರ ಇರ್ಬೋದು, ಯಾದಗಿರಿ ಇರ್ಬೋದು, ಬೀದರ್ ಇರ್ಬೋದು, ಅಲ್ಲಿ ರೆಕಗ್ನಿಷನ್ ಆ್ಯಂಡ್ ರಿವಾರ್ಡಿಂಗ್ ಆಗ್ತದೆ ಅಲ್ಲಿ. ಸೊ ಅದಕ್ಕೆ ಕಠಿಣ ಒಂದು ಹೊಸ ಕಾಯ್ದೆ ತರಬೇಕಂತ ನಾನು ಮುನಿಯಪ್ಪ ಸಾಹೇಬ್ರಿಗೆ ಆಗಲೇ ಮನವಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇವತ್ತು ಕಾಳಸಂತೆನಲ್ಲಿ ಇಲ್ಲಲ್ಲ, ಫ್ರಾನ್ಸು, UAE ಅಲ್ಲಿಗೆಲ್ಲ ಹೋಗ್ತಾ ಇದೆ. ಕೇರಳ ಬಿಡಿ ಸರ್, ನಾನು ಕತಾರಿಗೆ ಹೋಗ್ತಾ ಇದೆ ಅಂತ ಇದ್ದೀನಿ, ನೀವು ಕೇರಳಾಗ ಅಂತ ಇದ್ದೀರ. ಮಾಡ್ತಾ ಇರೋದೆಲ್ಲ BJP. A1 BJP ನಾಯಕರು, A2 BJP ನಾಯಕರು, A3 BJP ನಾಯಕರು. ಇದು ನೇರವಾದಂಥ ಆರೋಪ ಅಲ್ಲ, ಪ್ರೂವ್ ಆಗಿದೆ ಅಲ್ಲ, ಚಾರ್ಜ್ ಶೀಟ್ ಆಗಿದೆ. ನಾನು ನೋಡಿ ಸರ್, ನಾನು ದಾಖಲೆ ಇರಲಾರ್ದೆ ಮಾತಾಡಲ್ಲ, ನಿಮ್ಗೆ ಗೊತ್ತಲ್ಲ ಬಸಣ್ಣ. ಕ್ರಮ ನೀವೇ ಮಾಡ್ಬೇಕಲ್ಲ ಸರ್. ಈಗ ನನಗೆ 4 ವೀಕ್ಸ್ ಆಗಿದೆ ಸರ್. ನೀವೆಲ್ಲಾನು ಮಾಡಿ 4 ವಾರದಲ್ಲೇ ಮಾಡಿ ಅಂದರೆ ಹೆಂಗೆ? ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ